ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸತ್ಯ ಸರ್ ಇದ್ದಾರೆ. ಅವರು ಹ್ಯಾಂಡ್ ರೈಟಿಂಗ್ ಬಗ್ಗೆ 45 ವರ್ಷ ರಿಸರ್ಚ್ ಮಾಡಿದ್ದಾರೆ. ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಸಾವಿರಾರು ಮಕ್ಕಳಿಗೆ ಇದು ತುಂಬಾ ಉಪಕಾರವಾಗಿದೆ. ಅವ್ರ ಹತ್ರನೇ ಇದ್ರ ಬಗ್ಗೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ಸರ್ ಸರ್ ಇವಾಗ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಸಂಕ್ಷಿಪ್ತ ಒಂದು ವಿಷಯ ಹೇಳ್ತೀನಿ ನಿಮಗೆ. ಇದು ನಮ್ಮ ಉದ್ದೇಶವೇನು? ಸಾಧಾರಣವಾಗಿ ಟೀಚರ್ಸ್ ಬಂದು ಹೋಮ್ವರ್ಕಲ್ಲಿ ಬರೆದಿರ್ತಾರೆ ಹ್ಯಾಂಡ್ ರೈಟಿಂಗ್ ಟು ಬಿ ಇಂಪ್ರೂವ್ಡ್ ಅಂತಾರೆ. ಪೇರೆಂಟ್ಸ್ಗೂ ಬೇಜಾರಾಗಿರುತ್ತೆ ಈ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಬೇಕು ಅಂತ, ಮಕ್ಕಳಿಗೂ ಬೇಜಾರಾಗಿರುತ್ತೆ. ಆ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಕ್ಕೆ ಪರಿಹಾರ ಮಾಡೋದಕ್ಕಾಗಿ ಇದನ್ನು ನಿಮಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನೀವೇನು ಮಾಡಬೇಕು, ಇದು ಸುಮ್ಮನೆ ಈ ವಿಡಿಯೋ ನೋಡಿಬಿಟ್ಟು ಹಾಗೆ ಆಫ್ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಮತ್ತೆ ಒಂದು ಸತಿ ನೀವು ಕೇಳಬೇಕಾಗತ್ತೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನಿಮ್ಮ ಮಗು ಅಂದರೆ 5 ವರ್ಷದ ಮಗುವಿಂದ 25 ವರ್ಷದ ಹುಡುಗನ ತನಕ ಎಲ್ಲ ಮಗುನೇ, ಅವರನ್ನು ಫಸ್ಟ್ ಬಂದು ಒಂದು ಪೇಪರಲ್ಲಿ ಎ ಇಂದ ಝಡ್ ತನಕ ಹೀಗೆ ಬರೆಯೋಕ್ಕೆ ಹೇಳಬೇಕು. ABCD ಈ ಥರ. ಆಮೇಲೆ ಕ್ಯಾಪಿಟಲ್ಸ್ ಎ ಇಂದ ಝಡ್ ತನಕ ಬರೀರಿ ಹಾಗೆ ಅನ್ಬೇಕು. 1 ರಿಂದ 10 ತನಕ ನಂಬರ್ಸ್ ಬರೀರಿ ಅನ್ಬೇಕು. ಆಮೇಲೆ ಒಂದು 4 ಲೈನ್ ಯಾವ್ದಾದ್ರು ನೋಡಿ ಕಾಪಿ ಮಾಡೋದು ಆ ಥರ. ಇಂಗ್ಲೀಷ್ ಇದು ಕನ್ನಡ ಅಕ್ಷರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಂಗ್ಲೀಷಲ್ಲಿ ಒಂದು 4 ಸಾಲು ಬರೆದ್ಬಿಟ್ಟು ಒಂದು ಸಿಗ್ನೇಚರ್ ಹಾಕಿ ಡೇಟ್ ಬರೆದು ಟೈಮು ಬರ್ಕೊಂಬಿಟ್ಟು ಈ ಶೀಟನ್ನು ಭದ್ರವಾಗಿ ಇಟ್ಕೊಳ್ಳಿ. ಇದರಲ್ಲಿ ಏನು ಇವಾಗ ಕರೆಕ್ಷನ್ ಮಾಡೋಕ್ಕೋಬೇಡಿ, ಇದನ್ನು ದೂರ ಇಟ್ಕೊಂಬಿಟ್ಟು ಆಮೇಲೆ ನಾನು ಮುಂದೆ ಹೇಳುವಂಥ ವಿಷಯಗಳನ್ನು ಒಂದೊಂದಾಗಿ ಪರಿಶೀಲನೆ ಮಾಡಿಕೊಂಡು ಆ ಅಕ್ಷರಗಳನ್ನು ಹೆಂಗೆ ತಿದ್ದಬಹುದು ಅನ್ನೋದು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ. ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಸರ್. ಆಯ್ತಲ್ಲ? ಹಾಂ ಸರ್. ಇವಾಗ ನೀವು ಇದನ್ನು ಇವತ್ತು ಒಂದು ಪೋಸ್ಟರ್ ಹಾಕಿದ್ದೆ, ನೀವು ನೋಡಿರ್ಬೋದು. ಇದು ಮತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ಈ ಪೋಸ್ಟರಲ್ಲಿ ಇರುವಂಥ ವಿಷಯಗಳ ಬಗ್ಗೆ ನಿಮಗೇನಾದ್ರು ಹೆಚ್ಚು ಸಲಹೆ ಬೇಕಾದರೆ ಹೆಚ್ಚು ವಿಷಯಗಳು ಕೇಳ್ಬೋದು ನೀವು. ಓಕೆ ಸರ್. ಈ ಪೋಸ್ಟರಲ್ಲಿ ಹಲವಾರು ಡಬ್ಗಳಿದೆ, ಅದನ್ನು ನಾನು ಕೇಳ್ತೀನಿ ಸರ್. ಫಸ್ಟ್ ಪಾಯಿಂಟ್ ಇಂದ ನಾನು ನಿಮಗೆ ಕೇಳ್ತೀನಿ ಸರ್. ಇದರಲ್ಲಿ ಏನು ಹಾಕಿದ್ದೀರಾ ಅಂದರೆ, ಇಫ್ ದೆರ್ ಇಸ್ ಅ ಮಿಸ್ಟೇಕ್ ಡು ನಾಟ್ ಓವರ್ ರೈಟ್, ರೀಟಚ್ ಆರ್ ಕರೆಕ್ಟ್ ಇಟ್, ಸಿಂಪ್ಲಿ ಸ್ಟ್ರೈಕ್ ಇಟ್ ಔಟ್ ಅಂಡ್ ರೈಟ್ ದ ವರ್ಡ್ ಅಗೇನ್. ಇದ್ರ ಬಗ್ಗೆ ಹೇಳ್ತೀನಿ ಹೇಳಿ. ಇದರಲ್ಲಿ ನಾನು ಕೊಟ್ಟಿರೋ ವಿಷಯಗಳು ಎಲ್ಲ ತುಂಬ ಸಾಧಾರಣವಾದ ಒಂದು ಇನ್ಸ್ಟ್ರಕ್ಷನ್, ಏನು ಕಷ್ಟವೇ ಇಲ್ಲ. ಇವಾಗ ನಿಮ್ಮ ಮಗ ಅಥವಾ ಮಗಳು ಬರೆದಿರೋದನ್ನು ನೋಡ್ತೀರಾ, ಎಲ್ಲೆಲ್ಲಿ ಮೇಲೆ ತಿದ್ದುಪಡಿ ಮಾಡಿದ್ದಾರೆ ಅಂತ ನೋಡಬೇಕು. ಮಕ್ಕಳು ಬೇಗ ತಿದ್ದುಪಡಿ ಮಾಡುತ್ತವೆ. ಎಲ್ಲನ್ನು ಇ ಮಾಡೋದು, ಈನ ಎಲ್ ಮಾಡೋದು, ಓನ್ ಎ ಮಾಡೋದು, ಇದೆಲ್ಲ ಮೇಲೆ ರೀಟಚಿಂಗ್ ಅಂತ ಹೇಳ್ತಾರೆ. ಅದು ಒಂದು ದುರಭ್ಯಾಸ. ಅದನ್ನು ಫಸ್ಟು ಬಿಡಬೇಕು. ಏನಾದರೂ ತಪ್ಪಾದರೆ ಹೊಡೀಲಿ ಮತ್ತೆ ಬರೀಲಿ. ಆ ಥರ ಒಂದು ಅಭ್ಯಾಸವನ್ನು ಕ್ರಿಯೇಟ್ ಮಾಡಿ ಓವರ್ ರೈಟಿಂಗ್, ರೀಟಚಿಂಗ್ ಅದು ಏನಾಗುತ್ತೆ, ಆ ಒಂದು ಬರವಣಿಗೆಯ ಅಂದವನ್ನು ಅದು ಹಾಳು ಮಾಡುತ್ತೆ. ಇವಾಗ ನಮ್ಮ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಂದವಾದ ಒಂದು ಹಸ್ತಾಕ್ಷರವನ್ನು ನಾನು ಇವಾಗ ಕೊಡ್ತಾ ಇಲ್ಲ ನಿಮಗೆ. ಸ್ಪಷ್ಟವಾದದ್ದು ಅಂದರೆ ಲೆಜಿಬಲ್ ಹ್ಯಾಂಡ್ ರೈಟಿಂಗ್. ಇವಾಗ ಏನಾಗುತ್ತೆ, ಮಕ್ಕಳಿಂದ ಪ್ಯಾರೆಂಟ್ಸ್ಗೆ ಎಲ್ಲಿ ತೊಂದರೆ ಆಗುತ್ತೆ ಅಂದರೆ, ಸ್ಕೂಲಲ್ಲಿ ಏನೋ ಹೇಳಿರ್ತಾರೆ ಇಂಥದ್ದು ಹೋಮ್ವರ್ಕ್ ಅಂತ, ಅದನ್ನೇ ಸರಿಯಾಗಿ ಬರೆದಿರಲ್ಲ, ನಿಮ್ಗೆ ಅರ್ಥವಾಗಲ್ಲ, ಏನು ಬರೆದಿದ್ದಾನೆ ಗೊತ್ತಾಗಲ್ಲ. ಅದಕ್ಕೆ ಲೆಜಿಬಲ್ ಆಗಿದ್ದರೆ ನಿಮಗೆ ಸ್ವಲ್ಪ ಅನುಕೂಲವಾಗುತ್ತೆ. ಓ ಇದೇನಾ ಸರಿ ಅಂತ. ಅದೇ ಥರ ಟೀಚರ್ಸ್ಗೂ ಸರಿ, ಹೋಮ್ವರ್ಕ್ ಕರೆಕ್ಷನ್ ಮಾಡುವಾಗ ಲೆಜಿಬಲ್ ಆಗಿದ್ದರೆ ಸಾಕು. ನೀವೇನು ಮಾಡ್ತೀರಾ, ಮುತ್ತು ಪೋಣಿಸೋದಾಗಿರಬೇಕು, ತುಂಬ ಅಂದವಾಗಿರಬೇಕು, ಆ ಐಡಿಯಲ್ಸ್ ಎಲ್ಲ ಇವಾಗ ಬೇಡ. ಇನ್ನು ಹೇಳಬೇಕಾದ್ರೆ ಅಷ್ಟು ಐಡಿಯಲಾಗಿ ಬರೆಯೋದು ಅಷ್ಟೇನು ಒಳ್ಳೆಯದಲ್ಲ. ಅದು ಹ್ಯಾಂಡ್ ರೈಟಿಂಗ್ ಒಂದು ಕ್ರಿಯೇಟಿವ್ ಆಗಿರಬೇಕು. ಒಬ್ಬೊಬ್ಬರು ಒಂದೊಂದು ತನ್ನ ಸ್ವಂತಿಕೆಯನ್ನು ಬಿಡಬಾರ್ದು. ಅದೆಲ್ಲ ಇನ್ನೊಂದು ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ. ಇವಾಗ ಸ್ವಲ್ಪ ಮಟ್ಟದ್ದು ಏನು ಮಾಡಬೇಕು, ರೀಟಚಿಂಗ್ ಇರಬಾರ್ದು, ಓವರ್ ರೈಟಿಂಗ್ ಮಾಡೋಕ್ಕೆ ಬಿಡಬೇಡಿ. ಅಲ್ಲಿ ತಪ್ಪಿದ್ರೆ ಅಲ್ಲೇ ಮತ್ತೆ ಬರೆಯೋ ಥರ ಅಭ್ಯಾಸ ಮಾಡಿಸಿ. ನೆಕ್ಸ್ಟ್ ಏನು ಸರ್, ನೆಕ್ಸ್ಟ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ ನನಗೆ ಇದ್ರ ಬಗ್ಗೆ ಒಂದು ಸ್ಮಾಲ್ ಡೌಟ್ ಇದೆ ಸರ್. ಹೇಳಿ. ನೀವು ಅಂದವಾಗಿರೋದಕ್ಕಿಂತ ಸ್ಪಷ್ಟವಾಗಿರೋದು ಒಳ್ಳೇದಂತ ಹೇಳಿದ್ರೆ ಸರ್, ಅದು ಯಾವ ತರ ನಿಮ್ದು ಏನು ಬರ್ತಿದ್ದೀರಾ? ಇವಾಗ ಏನಾಗುತ್ತೆ ಅಂದರೆ, ಅಂದವಾಗಿ ಬರೆಯೋಕ್ಕೆ ಹೋಗಿ ಅಲ್ಲಿ ಅದರದ್ದು ಇವಾಗ ಎಮ್ಮ ಎನ್ನ ಇದೆಲ್ಲ ಗೊತ್ತಾಗದೆ ಆಗ್ಬಿಡುತ್ತೆ, ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಒಂದು ನಾನು ನಿಮ್ಗೆ ಹೇಳ್ಕೊಡೋದು ಏನಂದರೆ, ಅಕ್ಷರಗಳನ್ನು ಸ್ವಲ್ಪ ಬಿಡಿಸಿ ಸ್ಪಷ್ಟವಾಗಿ ಬರಿತಾ ಹೋದಾಗ ಏನಾಗುತ್ತೆ, ನಿಮ್ಗೆ ಈಸಿ ಟು ಅಂಡರ್ಸ್ಟ್ಯಾಂಡ್.
ಏನು ಹೇಳಿದ್ದಾರೆ, ಏನು ಬರೆದಿದ್ದಾನೆ, ಅದರಿಂದ ನಾವೇನು ತಿಳ್ಕೊಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಡಿಫರೆಂಟ್, ಅದು ಬರುತ್ತೆ ನಿಮಗೆ. ನಾನು ಹೇಳೋ ಇನ್ಸ್ಟ್ರಕ್ಷನ್ ಎಲ್ಲ ನೀವು ಕೇಳಿದ್ರೆ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಪಾಯಿಂಟ್, ವರ್ಡ್ ಶುಡ್ ಬಿ ರಿಟನ್ ಇನ್ ಅ ಸ್ಟ್ರೈಟ್ ಲೈನ್ ವಿತೌಟ್ ಬೆಂಡಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಸರಿ, ಇವಾಗ ಒನ್ಸ್ ಅಪಾನ್ ಎ ಟೈಮ್ ಹಾಗೆ ಅಂತ ಹೇಳಬೇಕು, ಬರಿಬೇಕು ಅಂತ ಇಟ್ಕೊಳ್ಳಿ. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಒನ್ಸ್ ಅಪಾನ್ ಅಂತ ಮೇಲೆ ಹೋಯಿತು, ಇದನ್ನು ಬೇಸ್ ಲೈನ್ ಅಂತ ಹೇಳೋದು. ನೀವು ಬರೆಯೋ ಲೈನ್ ಕೆಳಗಡೆ ಒಂದು ನಮಗೆ ಕಣ್ಣಕ್ಕೆ ಕಾಣದ ಒಂದು ಲೈನ್ ಇರುತ್ತೆ ಕೆಳಗಡೆ. ಒನ್ಸ್ ಕರೆಕ್ಟಾಗಿ ಬರ್ಬಿಡ್ತಾನೆ, ಅಪಾನ್ ಮೇಲೆ ಹೋಗುತ್ತೆ, ಎ ಟೈಮ್ ಕೆಳಗಡೆ ಹೊರಟೋಗ್ಬಿಡುತ್ತೆ. ಅದು ಆಗಬಾರ್ದು. ಆ ಬೇಸ್ ಲೈನ್ ಅನ್ನೋದು ಒಂದೇ ಸ್ಟ್ರೈಟಾಗಿ ಬರಬೇಕು, ಮೇಲೆ ಕೆಳಗೆ ಆಗಬಾರ್ದು, ಇಲ್ಲ ಒಂದೇ ಕೆಳಗಡೆನೂ ಹೋಗಬಾರ್ದು. ಸ್ವಲ್ಪ ಒಂದು ಸಮಯ ಮೇಲೆ ಹೋದರೂ ಪರವಾಗಿಲ್ಲ, ಕೆಳಗಡೆ ಬರಬಾರ್ದು. ನೀವೇನು ಮಾಡಬೇಕು, ಮಗುನೂ ಇನ್ಸ್ಟ್ರಕ್ಷನ್ ಕೊಟ್ಟು ಇದೆಲ್ಲ ಮಾಡ್ಕೋಬೇಕು. ನೀವು ಒಂದೊಂದು ಬದಲಾವಣೆ ಒಂದು ಸತಿ ಅಥವಾ ಒಂದು ದಿನಕ್ಕೆ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ, ಇಲ್ಲ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಇರಲಿ. ಮೊದಲು 4 ಲೈನ್ ಬರಿಬೇಕು. ಮಗು ಬರೆಯುವಾಗ ಬೇಸ್ ಲೈನ್ ಕರೆಕ್ಟಾಗಿದೆಯಾ ನೋಡಿ. 4 ಬಂತು ಅಂದರೆ ಅದನ್ನು ನಾವು ಇವಾಗ ತಿದ್ದುಪಡಿ ಮಾಡಾಯಿತು ಅಂತ ಅರ್ಥ. ನೆಕ್ಸ್ಟ್ ರೀಟಚಿಂಗ್ ಇಲ್ಲದೆ, ಓವರ್ ರೈಟಿಂಗ್ ಇಲ್ಲದೆ ಇದೆಯಾ ಅದು ನೋಡ್ಕೊಳ್ಳಿ. ಇವಾಗ 3ನೇದೇನು, ಕೀಪ್ ಅನ್ ಈವನ್ ಮಾರ್ಜಿನ್ ಆನ್ ದಿ ಲೆಫ್ಟ್ ಸೈಡ್, ಸ್ಟಾರ್ಟ್ ಎವ್ರಿ ನ್ಯೂ ಲೈನ್ ಫ್ರಮ್ ದ ಸೇಮ್ ಪಾಯಿಂಟ್. ಇದು ಮಾರ್ಜಿನ್ ಬಂದು ತುಂಬ ಸಾಧಾರಣ ವಿಷಯ, ಸಿಂಪಲ್. ಅದನ್ನೇ ದೊಡ್ಡವರೇ ಫಾಲೋ ಮಾಡಲ್ಲ. ಏನದು, ಇವಾಗ ಒನ್ಸ್ ಅಪಾನ್ ಅ ಟೈಮ್ ಬರ್ದಾಯಿತು, ಇಲ್ಲಿ ಹೋಯ್ತು. ನೆಕ್ಸ್ಟ್ ಲೈನಿಗೆ ಬರೋವಾಗ ಈ ಓ ಇತ್ತಲ್ಲ, ಈ ಓ ಕೆಳಗಡೆನೇ ನೆಕ್ಸ್ಟ್ ವರ್ಡ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವೇನು ಮಾಡ್ತೀವಿ, ಒಂದ ಈ ಕಡೆ ಹೋಯ್ತಲ್ಲ ಆ ಕಡೆ ಹೋಯ್ತು, ಆ ಮಾರ್ಜಿನ್ ಬಂದು ಹೀಗೆ ಹೋಗ್ಬಿಡುತ್ತೆ. ಒಂದೇ ಸ್ಟ್ರೈಟಾಗಿ ಬರಬೇಕು. ನಿಮ್ಗೆ ಲೈನ್ ಕೊಟ್ಟಿರ್ತಾರೆ ರೂಲ್ಡ್ ಬುಕ್ ಆದರೆ, ಅಟ್ಲೀಸ್ಟ್ ಅದನ್ನಾದರೂ ಫಾಲೋ ಮಾಡ್ಕೋಬೇಕು. ಅದು ಇಲ್ಲದೆ ಅನ್ರೂಲ್ಡ್ ಇದರಲ್ಲಿ ಬರಿಬೇಕಾದ್ರೂ ಕೂಡ ಮೊದಲನೇ ಲೈನಲ್ಲಿ ಫಸ್ಟ್ ಅಕ್ಷರ ಏನಿತ್ತೋ ಅದು ಕೆಳಗಡೆ ನೆಕ್ಸ್ಟು, ಆಮೇಲೆ ಮತ್ತೆ ಇದ್ರ ನೆಕ್ಸ್ಟು, ಆ ಥರ ಬರಿತಾ ಹೋದರೆ ಮಾರ್ಜಿನ್ ಕರೆಕ್ಟಾಗಿ ಬರುತ್ತೆ. ಆಲ್ ಲೆಟರ್ಸ್ ಶುಡ್ ಹ್ಯಾವ್ ಅ ವರ್ಟಿಕಲ್ ಸ್ಲ್ಯಾಂಟ್, ಎ ಸ್ಲೈಟ್ ರೈಟ್ ಸ್ಲ್ಯಾಂಟ್ ಈಸ್ ಆಲ್ಸೋ ಫೈನ್. ಓಕೆ, ಇದು ತುಂಬ ಮುಖ್ಯವಾದ ಒಂದು ಅಂಶ. ಅಕ್ಷರಗಳು ಏನಂದರೆ, ಇವಾಗ ಎ ಅಂತ ಬರಿಬೇಕು. ಎ ಅನ್ನೋ ಅಕ್ಷರ ಬಂದು ಹೀಗೆ ಬರೆದ್ರೆ ಅದು ವರ್ಟಿಕಲ್ ಸ್ಲ್ಯಾಂಟ್ ಅಂತೀವಿ, ಅದನ್ನೇ ಹೀಗೆ ಬರೆದ್ರೆ ಲೆಫ್ಟ್ ಸ್ಲ್ಯಾಂಟ್ ಅಂತೀವಿ, ಹೀಗೆ ಬರೆದ್ರೆ ರೈಟ್ ಸ್ಲ್ಯಾಂಟ್ ಅಂತೀವಿ. ಇದು ಸಾಮಾನ್ಯವಾಗಿ ಲೆಫ್ಟ್ ಸ್ಲ್ಯಾಂಟು ಬೇಡ ಅಂತ ನಮ್ಮ ಅಭಿಪ್ರಾಯ. ಇಲ್ಲ ವರ್ಟಿಕಲ್ ಸ್ಲ್ಯಾಂಟ್ ಆದರೆ ಎಲ್ಲ ಅಕ್ಷರವೂ ವರ್ಟಿಕಲ್ ಸ್ಲ್ಯಾಂಟೇ ಬರಬೇಕು, ಇಲ್ಲ ರೈಟ್ ಸ್ಲ್ಯಾಂಟ್ ಆದರೆ ಒಂದೇ ರೈಟ್ ಸ್ಲ್ಯಾಂಟೇ ಇರಬೇಕು. ಇದನ್ನು ನೋಡ್ಕೊಳ್ಳಿ. ಇವಾಗ ಈ ಬರೆದಿರೋದಲ್ಲೇ ನೋಡಿದ್ರೆ ಏನಾಗ್ಬಿಡುತ್ತೆ, ನಿಮಗೆ ಒಂದು 3-4 ಅಕ್ಷರ ಲೆಫ್ಟ್ ಇರುತ್ತೆ, 1-2 ಅಕ್ಷರ ರೈಟಿಗೆ ಬರುತ್ತೆ. ಆ ಥರ ಬರೋಕ್ಕೆ ಬಿಡಬೇಡಿ. ಸ್ಟ್ರೈಟು, ರೈಟು ಎರಡು ಮಿಕ್ಸ್ ಮಾಡಬಾರ್ದು, ಒಂದೇ ಥರ ಬರೆಯೋಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಿಮಗೆ ಮುಖ್ಯವಾದ ಒಂದು ಕ್ಲೂ ಏನಂದರೆ, ಪೆನ್ ಒಂದೇ ಪೊಸಿಷನ್ ಇಟ್ಕೋಬೇಕು. ಇವಾಗ ನೋಡಿ, ಪೆನ್ ರೈಟ್ ಸೈಡ್ ಇದ್ದರೆ ನಿಮ್ಗೆ ರೈಟ್ ಸ್ಲ್ಯಾಂಟು ರೈಟ್ ಅಕ್ಷರ ಕ್ಲೀನಾಗಿ ಬರುತ್ತೆ. ನೀವು ಹಿಂಗೆ ಮಾಡಿಕೊಂಡಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಹೋಗುತ್ತೆ. ಅದರಿಂದ ರೈಟ್ ಸೈಡ್ ಇಟ್ಕೊಂಡು ಹೀಗೆ ಬರಿಬೇಕು. ಮಗುಗೂ ಪೆನ್ಸಿಲ್ ಹಿಡಿಯೋಕ್ಕೆ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಕೆಲವು ಮಕ್ಕಳು ಇಲ್ಲಿ ತುದೀಲಿ ಹಿಡ್ಕೊಳ್ಳುತ್ತೆ, ಕೆಲವು ಕೆತ್ತನೆ ಮಾಡೋ ಹತ್ರ ಹಿಡ್ಕೊಳ್ಳುತ್ತೆ, ಅದೆಲ್ಲ ವಿಚಿತ್ರವಾಗಿ ಹಿಡ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಒಳ್ಳೆ ಐಡಿಯಲ್ ಪೊಸಿಷನ್ ಅಂದರೆ ಈ 3 ಬೆರಳಿದೆಯಲ್ಲ, ಈ 3 ಬೆರಳಲ್ಲಿ ಈ ಪೆನ್ನು ನರ್ತನ ಆಡಬೇಕು. ಇದರಲ್ಲಿ ಹಿಂಗೆ ಹೋಗ್ತಾ ಇರಬೇಕು, ಆವಾಗ ಸರಿಯಾಗಿ ಬರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಚಿಕ್ಕ ಮಕ್ಕಳಿಗೆ ಹಿಂಸೆ ಮಾಡಬೇಡಿ, ನಿಧಾನಕ್ಕೆ ಬರಲಿ. ದೊಡ್ಡ ಮಕ್ಕಳಿಗೂ ಗದರಿಸಿ ಹೇಳ್ಬೇಕು, ಹಿಂಗೇನೆ ಬರಿಬೇಕಪ್ಪ ನೀನು, 3 ಇದರಲ್ಲೇ ಬರಬೇಕು ಅಂತ ಹೇಳಿ ಎಲ್ಲ ಒಂದು ಪ್ರಯತ್ನ ಮಾಡಿ, ಸ್ವಲ್ಪ ದಿವಸ ಸರಿ ಹೋಗುತ್ತೆ. ಆಮೇಲೆ ಆಲ್ ಲೆಟರ್ಸ್ ಶುಡ್ ಬಿ ಆಫ್ ಎ ಸ್ಟೇಬಲ್ ಕನ್ಸಿಸ್ಟೆಂಟ್ ಸೈಜ್. ಈ ಮೊದಲೇ ಬರೆಸಿದ್ರಲ್ಲ ಒಂದು ಪೇಜಲ್ಲಿ, ಅದರಲ್ಲಿ ಎ ಮಾತ್ರ ತೆಗೆದು ನೋಡಿ. ಎಲ್ಲ ಕಡೆಯಲ್ಲೂ ಎಲ್ಲೆಲ್ಲಿ ಎ ಬಂದಿದೆಯೋ ಒಂದೇ ಸೈಜ್ ಇದೆಯಾ, ಒಂದೇ ಸ್ಲ್ಯಾಂಟ್ ಇದೆಯಾ ನೋಡಿ. ಇಲ್ಲಿ ಒಂಥರ ಇಲ್ಲಿ ದೊಡ್ಡದಾಗಿ ಎ ಬರೆಯೋದು, ಇನ್ನೊಂದು ಕಡೆ ಪುಟ್ಟದಾಗಿ ಬರೆದು ಬಿಡೋದು, ಅದೆಲ್ಲ ಮಕ್ಕಳು ಮಾಡುತ್ತೆ. ಅದನ್ನೇ ನೀವು ತಿದ್ದಬೇಕು ಅಂತ ಹೇಳೋದು. ಇದು ಯಾತಕ್ಕೆ ತಿದ್ದಬೇಕು, ಇದರಿಂದ ಆ ಮನಸ್ಸಿನ ಅಭ್ಯಾಸಗಳು, ಅವನ ಶಕ್ತಿ, ಚಿಂತನೆ ಎಲ್ಲವೂ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರವೇ ಇದಕ್ಕೆ ಅಂತ ಒಂದು ಕೂತ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಇದನ್ನೇ ಹೇಳ್ತಾರೆ, ಇಟ್ ಈಸ್ ನಾಟ್ ಎ ಸ್ಲಿಪ್ ಆಫ್ ದಿ ಪೆನ್, ಇಟ್ ಈಸ್ ಎ ಸ್ಲಿಪ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸು ಎಡವುದ್ರೇ ಇಲ್ಲಿ ಸ್ಟ್ರೋಕ್ ಎಡವೋದು. ಆದ್ದರಿಂದ ಗಮನ ಇಟ್ಟು ಒಂದೊಂದು ಪರ್ಫೆಕ್ಷನ್ ನೀವು ತರ್ತಾ ಹೋಗಬೇಕು. ಎಲ್ಲ ಕಡೆಯೂ ಎ ಒಂದೇ ಥರ ಬರಬೇಕು, ಎಲ್ಲ ಕಡೆಯೂ ಸಿ,
ಡಿ ಎಲ್ಲ ಒಂದೇ ಥರ ಕಾನ್ಸ್ಟೆಂಟ್, ಸ್ಟೇಬಲ್ ಸೈಜು, ಸ್ಟೇಬಲ್ ಸ್ಲ್ಯಾಂಟು, ಸ್ಟೇಬಲ್ ಪ್ರೆಷರ್, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಸರ್ ಅಷ್ಟೆಲ್ಲ ನಮಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳಕ್ಕೆ ಹೋಗಬೇಡಿ. ಇದೆಲ್ಲ ತುಂಬ ಸಿಂಪಲ್. ಒಂದು 4 ದಿವಸ ಪ್ರಯತ್ನ ಪಟ್ಟರೆ ನಿಮಗೆ ಗೊತ್ತಾಗುತ್ತೆ, ಮಗುಗೂ ಗೊತ್ತಾಗುತ್ತೆ, ಬೇಗ ತಿದ್ಕೊಂಡ್ಬಿಡ್ಬೋದು. ಆಮೇಲೆ ರೈಟ್ ವಿತ್ ಫರ್ಮ್ ಈವನ್ ಪ್ರೆಷರ್. ಆಮೇಲೆ ಪ್ರೆಷರ್ ಕೊಡೋದಿರುತ್ತಲ್ಲ, ಆ ಪ್ರೆಷರನ್ನು ಸ್ವಲ್ಪ ಒತ್ತಿ ಬರಿಬೇಕು. ಒತ್ತೋದು ತುಂಬ ಪೇಪರ್ ಹರಿಯುವಷ್ಟು ಒತ್ತೋದು ಬೇಕಿಲ್ಲ, ತುಂಬ ಲೈಟ್ ಆಗಬೇಕು. ಒಂದು ಮೀಡಿಯಂ ಪ್ರೆಷರಲ್ಲಿ ಕರೆಕ್ಟಾಗಿ ಎಲ್ಲ ಕಡೆ ಒಂದೇ ಥರ ಪ್ರೆಷರ್ ಬೀಳೋವಂಥ ರೀತಿಯಲ್ಲಿ ಬರೆಸಬೇಕು. ಲೆಟರ್ಸ್ ಕ್ಯಾನ್ ಬಿ ಲಾರ್ಜ್ ಆರ್ ಮೀಡಿಯಂ ಇನ್ ಸೈಜ್. ಹೌದು, ತುಂಬ ಪುಟ್ಟ ಅಕ್ಷರ ಬೇಡ, ಮೈಕ್ರೋಸ್ಕೋಪಿಕ್ ಲೆಟರ್ಸ್ ಎಲ್ಲ ಬೇಡ, ಸ್ವಲ್ಪ ದೊಡ್ಡದಾಗಿಲ್ಲ ಅಕ್ಷರ, ಅದನ್ನೇ ಎಲಿಜಿಬಿಲಿಟಿ ಅಂತ ಹೇಳೋದು. ಸ್ವಲ್ಪ ದೊಡ್ಡದಾಗಿ, ಅತಿ ದೊಡ್ಡದು ಬೇಡ, ದೊಡ್ಡದಾಗಿ ಈವನ್ ಸೈಜ್ ಒಂದೇ ಸಮವಾದ ಒಂದು ಪ್ರಮಾಣದಲ್ಲಿ ಅದು ಬರ್ತಾ ಹೋಗಬೇಕು. ಕೀಪ್ ಈವನ್ ಸ್ಪೇಸಿಂಗ್ ಬಿಟ್ವೀನ್ ವರ್ಡ್ಸ್ ಅಂಡ್ ಕೀಪ್ ಇಟ್ ಕನ್ಸಿಸ್ಟೆಂಟ್ ಅಕ್ರಾಸ್ ಆಲ್ ಲೈನ್ಸ್. ಇದು ತುಂಬ ಮುಖ್ಯ, ಅಷ್ಟು ಸುಲಭವಲ್ಲ. ಇದೇನು ಅಂದರೆ, ಒಂದು ವರ್ಡ್ ಬರ್ದಾಯ್ತು, ಅದರ ಪಕ್ಕದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡ್ತೀರಾ, ಮತ್ತೆ ಇನ್ನೊಂದು ಬರೀತೀರಾ, ಅಷ್ಟೇ ಸ್ಪೇಸು ಮುಂದೆ ಕೊಡಬೇಕು. ಅದರ ನಂತರ ಒಂದೇ ಥರ ಕೊಡಬೇಕು. ಈವನ್ ಸ್ಪೇಸಿಂಗ್, ಎಲ್ಲ ಕಡೆಯೂ ಸ್ಪೇಸಿಂಗ್ ಒಂದೇ ಪ್ರಮಾಣದ. ಅದಕ್ಕಿಂತ ನೀವು ಸ್ಕೇಲ್ ಇಟ್ಟು ಮೆಷರ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಣು ನೋಡಿದ್ರೆ ಗೊತ್ತಾಗಬೇಕು ಇದಕ್ಕೆ ಕರೆಕ್ಟಾಗಿ ಈಕ್ವಲ್ ಸ್ಪೇಸ್ ಇದೆ ಅಂತ. ಕೆಲವೊಬ್ಬರು ನೋಡುತ್ತೇವೆ, ಇಲ್ಲಿ ಬರೆಯುತ್ತೇವೆ ಒನ್ಸ್, ಅಷ್ಟು ದೂರದಲ್ಲಿ ಅಪಾನ್, ಆಮೇಲೆ ಎ, ಆ ಥರ ಬರೀಬಾರ್ದು. ಸೊ ಎಲ್ಲ ಒಂದು ಸರಿಯಾಗಿ ಪೋಣಿಸಬೇಕು, ಈವನ್ ಸ್ಪೇಸಿಂಗ್ ಇರಬೇಕು. ಕನೆಕ್ಟ್ ಆಲ್ ದ ಲೆಟರ್ಸ್ ವಿತ್ ಇನ್ ಅ ವರ್ಡ್. ಹೌದು, ಇವಾಗ ಒನ್ಸ್ ಬರಿಬೇಕು. ಓ, ಇದು ಎನ್, ಇದು ಸಿ, ಇದು ಇ. ಈ ಅಭ್ಯಾಸ ಬಂದು ಬೇಡ. ಆದಷ್ಟು ಅಟ್ಲೀಸ್ಟ್ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಬಂದ ಮೇಲೆ ಏನು ಮಾಡಬೇಕು, ಓ ಎನ್ ಸಿ ಇ ಸರಿಯಾಗಿ ಕನೆಕ್ಟ್ ಮಾಡಿ ಬರೆಯೋದಕ್ಕೆ ಕಲಿಸಿ. ಸ್ವಲ್ಪ ತಪ್ಪಾದರೂ ಪರವಾಗಿಲ್ಲ, ಕನೆಕ್ಷನ್ ತುಂಬ ಇಂಪಾರ್ಟೆಂಟು. ಲೆಟರ್ ಶುಡ್ ಬಿ ಬ್ರಾಡ್ ರಾದರ್ ದನ್ ಲಾಂಗ್. ಇದು ತುಂಬ ಮುಖ್ಯವಾದ್ದು. ಇವಾಗ ಎ ಬರೀತೀರಾ, ಎ ಬರೆಯುವಾಗ ಹೀಗೆ ಬರಿಬಾರ್ದು, ಇದು ಉದ್ದದ ಅಕ್ಷರ, ಉದ್ದ ಬರಬಾರ್ದು, ಹೀಗೆ ಬಂದು ಬ್ರಾಡ್ ಮಾಡಬೇಕು. ಎಲ್ಲ ಅಕ್ಷರಗಳು ಬ್ರಾಡ್ ಆಗಿರಬೇಕು. ಬೇಕಾದ್ರೆ ಒಂದು ಸೆಂಟಿಮೀಟ್ರು ಈ ಮಿಲಿಮೀಟ್ರ್ ಸ್ಕೇಲ್ ಇಟ್ಕೊಂಡು ನೋಡಿ. ಇವಾಗ ಎ ಬಂದು ಒಂದು 7 ಮಿಲಿಮೀಟ್ರ್ ಉದ್ದ ಇದ್ದು 2 ಮಿಲಿಮೀಟ್ರ್ ಅಗಲ ಇತ್ತು ಅಂದರೆ ಅದು ಉದ್ದ ಅಕ್ಷರ ಅಂತ ಅರ್ಥ, ಅದು ಪ್ರಯೋಜನ ಆಗಲ್ಲ. ಅದನ್ನೇ ಆಪೋಸಿಟ್ ಮಾಡ್ಬೋದು. ಒಂದು 3 ಮಿಲಿಮೀಟ್ರ್ ಬಂದು ಎತ್ತರ ಹೈಟ್ ಇದ್ದು 7 ಮಿಲಿಮೀಟ್ರ್ ಅಗಲ ಕೂಡ ಇರ್ಬೋದು. ಅಗಲ ಇಟ್ಟಿದ್ರೂ ಒಳ್ಳೆಯದು. ಅದು ಯಾತಕ್ಕೆ ಅದೆಲ್ಲ ಇವಾಗ ಹೇಳೋಕ್ಕೆ ನನಗೆ ಇದಕ್ಕೆ ಸಮಯ ಇಲ್ಲ. ಅದರಿಂದ ಮುಖ್ಯವಾದ ಇನ್ಸ್ಟ್ರಕ್ಷನ್ ಮಾತ್ರ ಕೊಡ್ತೀನಿ ನಿಮಗೆ. ಲೀವ್ ಅ ಸ್ಮಾಲ್ ಸ್ಪೇಸ್ ಬಿಟ್ವೀನ್ ಈಚ್ ಲೆಟರ್. ಆಮೇಲೆ ಇದು ಕೆಲವು ಟೈಮ್ ಎಲಿಜಿಬಿಲಿಟಿ ಬರದೇ ಇರೋದಕ್ಕೆ ಇದೊಂದು ಮುಖ್ಯವಾದ ಕಾರಣ. ಇವಾಗ ಒನ್ಸ್ ಅಪಾನ್ ಅ ಟೈಮ್ ಅದೇನೇ ಇಟ್ಕೊಂಡೆ ನೋಡಿ, ಓ, ಆ ಎದ್ರ ಮೇಲೆ ಎನ್ನು, ಆ ಎನ್ ಮೇಲೆ ಸಿ ಮೇಲೆ ಇ, ಆ ಥರ ಒಂದ್ರ ಮೇಲೆ ಒಂದು ಮೂಟೆ ಹೊಡೆಯೋ ಥರ ಮೇಲೆ ಹಾಕೋದು ಬೇಡ. ಓ ಸಪ್ರೇಟು, ಒಂದು ಇದು ಬಂತು ಎನ್ನು ಸಿ ಇ, ಸ್ವಲ್ಪ ಅಕ್ಷರಗಳು ದೂರ, ತುಂಬ ದೂರವಾಗಬಾರ್ದು, ಸ್ವಲ್ಪ ದೂರ. ಇದರಲ್ಲಿ ಏನು ಹೇಳೋದು ಅಂದರೆ ಕಾಮನ್ ಸೆನ್ಸ್, ಮಿತವಾದ, ಎಲ್ಲವೂ ಮಿತವಾಗಿದ್ದಾಗ ಅಂದವಾಗಿರುತ್ತೆ. ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಮಿತವಾದ ನಿದ್ರೆ, ಮಿತವಾದ ಊಟ, ಎಲ್ಲ ಮಿತವಾಗಿದ್ದಾಗ ಅವನು ವಂಡರ್ಫುಲ್ ಲೈಫ್ ಲೀಡ್ ಮಾಡ್ತಾನೆ ಅಂತ ಹೇಳ್ತಾನೆ. ಆ ಥರ ಇಲ್ಲಿ ಎಲ್ಲವೂ ಮಿತ, ಕೀಪ್ ಲಿಮಿಟ್ಸ್, ಅದೇ ಒಂದು ದೊಡ್ಡ ಸಕ್ಸಸ್. ಅವಾಯ್ಡ್ ಅನ್ನೆಸೆಸರಿ ಡಿಸೈನ್ಸ್ ಆರ್ ಡೆಕೋರೇಷನ್ಸ್. ಆಮೇಲೆ ಓ ಬರಿಬೇಕು, ಓನೇ ಬಂದು ಹಿಂಗೆ ಮಾಡಿ ಬರೆಯೋದು, ಇಲ್ಲ ಡಿ ಬರಿಬೇಕು, ಡಿ ಇನ್ನೊಂದು, ಅದೆಲ್ಲ ಈ ಚೇಷ್ಟೆಗಳೆಲ್ಲ ಬೇಡ. ಈ ಕೆಲವು ಟೈಮ್ ಏನಾಗುತ್ತೆ, ಕ್ಯಾಲಿಗ್ರಾಫಿಕ್ ರೈಟಿಂಗ್ ಎಲ್ಲೋ ನೋಡಿರ್ತಾರೆ, ಎಲ್ಲ ಕಲ್ತಿರ್ತಾರೆ, ಹಿಂಗೆಲ್ಲ ಮಾಡ್ಬೋದು, ಅದೆಲ್ಲ ಬೇಡ. ಸಿಂಪಲ್ ರೈಟಿಂಗ್ ಒಳ್ಳೆಯದು. ಕ್ಯಾಪಿಟಲ್ ಲೆಟರ್ಸ್ ಕ್ಯಾನ್ ಬಿ ಸ್ಲೈಟ್ಲಿ ಲಾರ್ಜರ್. ಇವಾಗ ಕ್ಯಾಪಿಟಲ್ ಮಾತ್ರ ಇಲ್ಲಿ ಹಿಂಗೆ ಬರೆದ್ರೆ ಕ್ಯಾಪಿಟಲ್ ಎ ಸ್ವಲ್ಪ ದೊಡ್ಡದಾಗಿ ಬರೀರಿ, ಡಬಲ್ ಸೈಜ್ ಇರ್ಬೋದು, ಅದನ್ನೇ ದೊಡ್ಡದಾಗಿ ಬರೀಬಾರ್ದು. ಹಾಗೆ ರೈಟ್ ಸ್ಲೋಲಿ. ಫಸ್ಟ್ ಇದೆಲ್ಲ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಿಧಾನಕ್ಕೆ ಬರೀಬೇಕು. ತಕ್ಷಣ ನಾಳೆನೇ ಎಲ್ಲ ಚೇಂಜ್ ಆಗೋದಲ್ಲ, ಒಂದೊಂದಾಗಿ ಬದಲಾವಣೆ ಮಾಡಿ ಒಂದು 15 ದಿವಸ ಸರಿಯಾಗಿ ನೀವು ಗಮನ ಕೊಡಬೇಕು. ಮಗುಗೆ ಬೈಯಕ್ಕೆ ಹೋಗಬೇಡಿ, ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೋಬೇಡಿ. ಸ್ವಲ್ಪ ಎಂಕರೇಜ್ ಮಾಡಿ, ಸಣ್ಣ ಇಂಪ್ರೂವ್ಮೆಂಟನ್ನು ಅಪ್ರಿಷಿಯೇಟ್ ಮಾಡಿ, ಹೆಂಗಾದರೂ ಮಾಡಿ ಒಂದು ಲೆಜಿಬಲ್ ರೈಟಿಂಗ್ ತರಿಸ್ಬಿಟ್ರೆ ನಿಮಗೆ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಗ್ರ್ಯಾಜುವಲಿ ಇನ್ಕ್ರೀಸ್ ರೈಟಿಂಗ್ ಸ್ಪೀಡ್. ನಿಧಾನಕ್ಕೆ ಸ್ಪೀಡ್ ಬಂದರೆ ಸಾಕು, 1-2 ತಿಂಗಳ ಸ್ಪೀಡ್ ಬಂದರೂ ಸಾಕು, ಆಮೇಲೆ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ. Once these habits are in place, copy words from a copywriting book.
ಇದು ಆದ ಮೇಲೆ ಏನು ಮಾಡಬೇಕು, ಆಮೇಲೆ ನೀವು ಕಾಪಿ ಬುಕ್ ಇಟ್ಕೊಂಡು ಬರೆಯೋಕ್ಕೆ ಪ್ರಯತ್ನ ಮಾಡಿ. ಏನಾಗುತ್ತೆ, ಕಾಪಿ ಬುಕ್ಕಲ್ಲೂ ಮೋರಾರ್ಲೆಸ್ ಇದೇ ವಿಷಯಗಳೇ ಹೇಳಿರುತ್ತೆ. ಆದರೆ ಅದನ್ನು ನೋಡಿ ಕಾಪಿ ಮಾಡುವಾಗ ನಿಮ್ಗೆ ಏನು ಕಾಪಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿರಲ್ಲ. ನಾ ಹೇಳಿದ್ನಲ್ಲ, ಬಿಡಿಸಿ ಹೇಳಿದ ಥರ ಒಂದು ಅಕ್ಷರಕ್ಕೆ ಏನೇನು ಅಂಶಗಳಿದೆ, ಹೈಟ್ ಇದೆ, ಬ್ರೆತ್ ಇದೆ, ಪ್ರೆಷರ್ ಇದೆ, ಸೈಜ್ ಇದೆ, ಸ್ಲ್ಯಾಂಟ್ ಇದೆ, ಇದೆಲ್ಲ ಮನಸ್ಸಲ್ಲಿ ನಾ ಹೇಳಿದ್ದು ತಿಳ್ಕೊಂಡು ನೀವು ಕಾಪಿ ಬುಕ್ ಬರೆದಾಗ ಏನಾಗುತ್ತೆ, ತುಂಬ ಸುಲಭವಾಗಿ ನೋಡಿ ಕಾಪಿ ಮಾಡ್ಬೋದು. ಆಮೇಲೆ ಕಾಪಿ ಬುಕ್ ಉಪಕಾರವನ್ನು ತಗೋಬೋದು ನೀವು. At this point the handwriting will at least be legible and simple. ಈಗ ಸ್ವಲ್ಪ ಸಿಂಪಲ್ ಆಗತ್ತೆ, ಆಯ್ತಾ? ಎಸ್ ಸರ್. ಇವಾಗ ಇಲ್ಲೇ ಒಂದು ಹ್ಯಾಂಡ್ ರೈಟಿಂಗ್ ಇತ್ತು. ನಿಮಗೊಂದು ಪ್ರಶ್ನೆ ಬರ್ಬೋದು, ಹೆಂಗಾದ್ರೂ ಬರಿಬೇಕು ಸರ್, ಒಂದು ಮಾಡಲ್ ಹ್ಯಾಂಡ್ ರೈಟಿಂಗ್ ತೋರಿಸ್ಬಿಡಿ. ಮಾಡಲ್ ಹ್ಯಾಂಡ್ ರೈಟಿಂಗ್ ಅಂದರೆ 2 ಥರ ಇದೆ. ಒಂದು ಬಂದು ದೊಡ್ಡ ಜೀನಿಯಸ್ಗಳು ಹ್ಯಾಂಡ್ ರೈಟಿಂಗ್ ಕೊಡಬೇಕು. ಆ ದೊಡ್ಡ ಜೀನಿಯಸ್ಗಳು ನೀವು ತಿಳ್ಕೊಳ್ಳೋ ಥರ ಬರೆಯಲ್ಲ ಅವರೆಲ್ಲ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇರಲ್ಲ, ಸ್ಕ್ರಿಬಲೇ ಮಾಡಿರ್ತಾರೆ ಅವರು, ಗೊತ್ತಾಯ್ತಾ? ಅದು ಒಂದು ಕ್ರಿಯೇಟಿವ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳೋದು, ಅದು ಇವಾಗ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಮೇಯ್ನ್ ಬಂದು ಒಂದು ಮಾಡಲ್ ನಾನೇ ಬರೆದಿರೋದನ್ನು ಒಂದು ಡಿಸ್ಪ್ಲೇ ಮಾಡಿರ್ತೀನಿ ನಿಮಗೆ, ಅದನ್ನು ಸುಮ್ಮನೆ ಒಂದು ನೋಡ್ಕೊಳ್ಳಿ. ಆವಾಗ ಈ ಅಂಶಗಳೆಲ್ಲ ತುಂಬಿರುತ್ತೆ. ಬ್ರಾಡ್ ಲೆಟರ್ಸು, ಪ್ರೆಷರು ಯಾವ ಥರ ಇರಬೇಕು, ಒಂದು ಎಕ್ಸಾಂಪಲ್, ನಂದೇ ಸರಿ ಅಂತಲ್ಲ, ಒಂದು ಎಕ್ಸಾಂಪಲ್ ಅದೇ ಥರವೇ ನೋಡಿಕೊಂಡು ನೀವು ಹೋಗಬೇಕು, ಆಯಿತಾ? ಇವಾಗ ಇಲ್ಲೇ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲೇನಾಯಿತು, ಸ್ಲ್ಯಾಂಟ್ ಎಲ್ಲ ಲೆಫ್ಟ್ ಸ್ಲ್ಯಾಂಟ್ ಆಯಿತು, ಆಯಿತಾ? ಇಲ್ಲಿ ಅಕ್ಷರಗಳು ಸರಿಯಾಗಿ ಇಲ್ಲಿ ನೋಡಿ, ರೀಟಚಿಂಗ್ ಬಂತು ನೋಡಿ, ರೀಟಚಿಂಗ್ ಇರುತ್ತೆ. ಆಮೇಲೆ ಮುಖ್ಯವಾಗಿ ಐ ಡಾಟ್ ಹಿಂಗೆ ಬರುತ್ತಲ್ವ, ಕರೆಕ್ಟಾಗಿ ಅದ್ರ ಮೇಲೆ ಡಾಟ್ ಇಡಬೇಕು. ಸ್ಕ್ರ್ಯಾಚ್ ಮಾಡಿ ಡಾಟ್ ಮಾತ್ರ ಇಡಬೇಕು. ಹಿಂಗೆ ಹೊಡಿಯೋದು, ಹಿಂಗೆ ಮಾಡೋದು ಇದೆಲ್ಲ ಮಾಡ್ಕೊಬಿಡಿ. ಆಮೇಲೆ ರೌಂಡ್ ಹಾಕೋದು ಅದೆಲ್ಲ ಆದಷ್ಟು ಬೇಡ. ಇವಾಗ ಇಂಡಿಯನ್ ಇಂಕ್ ಅಂತ ಬರೀತೀರ ಅನ್ಕೋಣ, INK ಬರೆದ ಮೇಲೆ ಕರೆಕ್ಟಾಗಿ ಡಾಟ್ ಇಡಬೇಕು. ಎಲ್ಲ ಕಡೆ ಡಾಟ್ಸು ಸರಿಯಾಗಿ ಪ್ರಿಸೈಸ್ ಆಗಿರೋ ಅಭ್ಯಾಸವನ್ನು ಹೇಳ್ಕೊಡಿ. ಆಮೇಲೆ ಟಿ ಬಂದಾಗ ಹೀಗೆ ಬಂದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಬೇಕು. 3/4 ಕಟ್ ಮಾಡಬೇಕು, ಅರ್ಧದಲ್ಲೂ ಅಲ್ಲ, ಮೇಲೂ ಅಲ್ಲ, ಸರಿಯಾಗಿ ಮಧ್ಯಭಾಗದಲ್ಲಿ ಅದೊಂದು ಕಟ್ ಆಗಬೇಕು. ಆ ಥರ ಟಿ ಬರೀರಿ. ಇಷ್ಟನ್ನು ನೀವು ಮಾಡಿದ್ರೆ ಏನಾಗುತ್ತೆ, ಮಗುಗೆ ಮೊದಲು ಅಕ್ಷರಗಳು ಸ್ಪಷ್ಟವಾಗುತ್ತೆ ಒಂದು, ನೆಕ್ಸ್ಟು ಅದರ ಮನಸ್ಸು ಕೂಡ ಎಷ್ಟೋ ಬೆಳವಣಿಗೆಯನ್ನು ತೋರಿಸುತ್ತೆ ನಿಮಗೆ. ನೀವು ಏನೇನು ಡಿಸಿಪ್ಲಿನ್ ಅಂತ ಹೇಳ್ತಾ ಇದ್ದೀರೋ ಆ ಡಿಸಿಪ್ಲಿನ್ ನಿಮ್ಮ ಕಣ್ಣಿಗೆ ಕಾಣದೇ ಬರುತ್ತೆ. ಮಗು ನೀವು ಹೇಳೋದನ್ನು ಕೇಳೋಕ್ಕೆ ಶುರು ಮಾಡುತ್ತೆ, ಮಗುಗೆ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ. ಆಮೇಲೆ ಟೀಚರ್ ಹತ್ರ ಒಂದು ಸಪೋರ್ಟ್ ಸಿಗುತ್ತೆ. ಇದೆಲ್ಲ ನಾನು ಹೇಳ್ತಾ ಇರೋದಷ್ಟು ಮಿನಿಮಮ್ ಬೆನಿಫಿಟ್. ಇವಾಗ ಇದನ್ನೇ ಬಂದು 4 ವಾರ ಕೂತ್ಕೊಂಡು ಹೇಳ್ಕೊಡ್ತೀನಿ. ಒಂದೊಂದು ಸತಿನೂ 2 ಗಂಟೆ ಹೊತ್ತು ಬರೀ ಒಂದೇ ಮಗುವನ್ನು ಇಟ್ಕೊಂಡು ಹೇಳ್ಕೊಟ್ಟು ಮಾಡೋದನ್ನು ಗ್ರಾಫೋಥೆರಪಿ ಅಂತ ಹೇಳ್ತಾರೆ. ಅದು ಒಂದು ಡೀಪ್ ಟ್ರೀಟ್ಮೆಂಟು, ಅದರಲ್ಲಿ ಒಳ್ಳೆ ಬದಲಾವಣೆ ಬಂದ್ಬಿಡುತ್ತೆ. ಇದು ಬಂದು ಮಿನಿಮಮ್ ಎಷ್ಟು ಬೇಕೋ ನಿಮ್ಮ ಒಂದು ಕಷ್ಟವನ್ನು ಸ್ವಲ್ಪ, ನಿಮ್ಮ ಭಾರವನ್ನು ಕಮ್ಮಿ ಮಾಡುವಷ್ಟು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಇದನ್ನು ಫಾಲೋ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಸಿಕಲಿ ಇವಾಗ ನನಗೆ ಇನ್ನೊಂದು 2 ಸ್ಕೂಲ್ ಇದೆ ಸರ್. ಇವಾಗ ಇದು ನನ್ನ ಪ್ರಕಾರ ಈ ಪ್ಯಾರೆಂಟ್ಸ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡದೇ ಇರೋ ಮಕ್ಕಳು, ಎಜುಕೇಶನ್ ಸರಿಯಾಗಿ ಗಮನ ಕೊಡದೇ ಇರೋ ಮಕ್ಕಳು, ಆಸಕ್ತಿನೇ ಯಾವುದು ಇಲ್ಲದೆ ಒಂದು ಮೋಟಿವೇಶನಲ್ ಗೋಲ್ ಸೆಟ್ ಮಾಡದೆ ಹೆಂಗೋ ಅವ್ರ ಟೈಮ್ನ ಪಾಸ್ ಮಾಡ್ತಾರೆ. ಹೇಳೋದು ಅರ್ಥವಾಯಿತು. ಆ ಥರ ತುಂಬ ಮೊಂಡು ಮಕ್ಕಳು ಇರುತ್ತೆ ಕೆಲವರು, ಆವಾಗ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಇದು ಕೋಆಪರೇಷನ್ ಕೊಡೋ ಮಗುಗೆ ಇದು ಈಸಿಯಾಗಿ ಹೇಳ್ಕೊಟ್ಬಿಡ್ಬೋದು. ನಾ ಬರೀ ಎಲ್ಲ ಅಂತ ಹಠ ಹಿಡಿಯೋ ಮಗುಗೆ ಸ್ವಲ್ಪ ಕಷ್ಟ. ಅಲ್ಲೂ ಕೂಡ ಏನು ಮಾಡಬೇಕು, ಬರೀ ಇಷ್ಟು ಮಾತ್ರ ಮಾಡು ಅಂತ ಕೇಳಿಕೊಂಡು ಇಷ್ಟು ಫಾಲೋ ಮಾಡಿದ್ರೆ ಸಾಕು. ಒಂದು 10 ದಿನದಲ್ಲಿ ಕೋಆಪರೇಷನ್ ಕೊಡೋಕ್ಕೆ ಶುರು ಮಾಡುತ್ತೆ. ಅದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರು. ಕೆಲವು ಮುಂಡು ಮಕ್ಕಳು ಇದೆ ಕೇಳಲ್ಲ. ಅದಕ್ಕೆ ನಿಧಾನಕ್ಕೆ ಮೋಟಿವೇಶನ್ ಮಾಡಿ, ಇದನ್ನು ಬರೆಯುವಷ್ಟು ಮೋಟಿವೇಶನ್ ಮಾಡಿ, ಆಮೇಲೆ ನಿಮ್ಮ ಪಾಠಗಳೆಲ್ಲ ಹೇಳುವಷ್ಟು ಅದಕ್ಕೆ ಬುದ್ಧಿವಂತಿಕೆ ಬರುತ್ತೆ. ಅದಕ್ಕೆ ಸೊ ಈ ಪಾಯಿಂಟ್ಸ್ಗಳಿರೋದು ಎಲ್ಲ ಇದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಮ್ಮ ಲೈಫಲ್ಲಿ ನಾವು ಡಿಸಿಪ್ಲಿನ್ಡ್ ಒಂದು ಲೈಫ್ ಸ್ಟೈಲ್ನ ಫಾಲೋ ಮಾಡೋದಕ್ಕೂ ನಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೂ ಎಲ್ಲದಕ್ಕೂ ಇದೀಗ ಅನುಕೂಲವಾಗುತ್ತೆ. ಬಟ್ ಇದೆಲ್ಲ ನಾವು ಪ್ಯಾರೆಂಟ್ಸ್ಗಳಿಗೆ ಇಷ್ಟನ್ನು ಅವ್ರ ಮಕ್ಕಳಿಗೆ ತಿಳಿಸ್ಕೊಡಕ್ಕೆ ಅವ್ರಿಗೆ ಕಷ್ಟ ಅನಿಸ್ತದೆ ಸರ್. ಸೊ ಅವ್ರಿಗೆ ಒಂದು ಪ್ರಾಪರ್ ಗ್ರಾಫೋಥೆರಪಿಸ್ಟ್ ಹತ್ರ ಬಂದು ಇದನ್ನೆಲ್ಲ ಒಂದು ಥೆರಪಿ ಥರ ಕುತ್ಕೊಂಡು ಎಲ್ಲ ಓದಿ ತಿದ್ದಿ ಮಾಡಿದ್ರೆ ಅವ್ರ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇದು ತುಂಬ ಬೇಗ ಬದಲಾವಣೆ ಮಾಡೋದಕ್ಕೆ ಗ್ರಾಫೋಥೆರಪಿನೇ ಸೂಕ್ತ ಉಪಾಯ. ಅದಿನ್ನೂ
ಏನು ಹೇಳೋದು ಅವೇರ್ನೆಸ್ ಬಂದಿಲ್ಲ, ಬರಲಿ ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಿಮ್ಗೆ ಒಳ್ಳೇದಾಗಲಿ, ಕರೆಕ್ಟಾಗಿ ಮಾಡಿ, ಇದು ಫಲ ಕೊಡುತ್ತೆ ನಿಮಗೆ. ಸಂತೋಷ. ಥ್ಯಾಂಕ್ ಯು.